ಹಾಯ್ ಎವ್ರಿವಾನ್, ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಪುಟ್ಟ ಲೋಕ ನೀನೇ. ಇವತ್ತಿನ ವ್ಲಾಗ್ ಏನು ಅಂದರೆ ಹೊಸ ಮನೆಯಲ್ಲಿ 3ನೇ ದಿನದ ವ್ಲಾಗ್. ಆ್ಯಂಡ್ ಮೊನ್ನೆ ಎಲ್ಲ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಶಿಫ್ಟಿಂಗ್ ಅಂದಮೇಲೆ ಎಷ್ಟೆಲ್ಲ ಕಷ್ಟ ಇರುತ್ತೆ. ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಒಂದು 30% ಮುಗಿಸ್ಕೊಂಡಿದ್ದೀನಿ ರ್ಯಾಂಡಮ್ ಆಗಿ. ಇವತ್ತು ಆಯಿತು ವ್ಲಾಗ್ ಮಾಡೋಣ. ಸಾಯಂಕಾಲ ಪೂಜೆ ಮಾಡ್ತಿದ್ದೆ, ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಮುದ್ದು ನೀನು ಸ್ವಾಮಿ ಮಾಡ್ತೀಯಾ ಸ್ವಾಮಿ? ನಾನೀಗ ಮಾಡ್ತಾರಂಥ ವ್ಲಾಗ್ ಬಂದು ಹಾಲುಕ್ಸ್ಕೊಂಡು ಬಂದಿದ್ದು ಥರ್ಡ್ ಡೇ. ಸೆಕೆಂಡ್ ಡೇ ಎಲ್ಲ ಹಾಲುಕ್ಸ್ಕೊಂಡು ಬಂದಿದ್ದ ದಿನ ಎಲ್ಲ ಶಿಫ್ಟಿಂಗ್ ಎಲ್ಲ ಮಾಡ್ಕೊಂಡ್ವಿ. ಸೆಕೆಂಡ್ ಡೇ ಎಲ್ಲ ಎಲ್ಲಿಂದಲ್ಲಿ ಯಾವ್ಯಾವ ಪ್ಲೇಸ್ಗೆ ಏನೇನು ಐಟಮ್ ಹೋಗಬೇಕು ಎಲ್ಲ ಎತ್ತಿಡ್ತಾ ಇದ್ವಿ. ಆ್ಯಂಡ್ ಅವತ್ತೆಲ್ಲ ದೇವ್ರ ಮನೆ ಕಡೆ ಗಮನ ಕೊಡೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಅವತ್ತು ದೀಪ ಹಚ್ಚಬೇಕಿತ್ತು, ಬಟ್ ಆಗಲಿಲ್ಲ. ಆ್ಯಂಡ್ ಥರ್ಡ್ ಡೇ ನಾನು ಆಯಿತು ದೇವ್ರ ಮನೆಗೆ ಅವತ್ತು ಹಾಲುಕ್ಸಿದ ದಿವಸ ಹಾಕಿರೋಂಥ ಹೂವು ಎಲ್ಲ ಹಣ್ಣು ಎಲ್ಲ ಇತ್ತು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಹಂಗೆ. ಆ್ಯಂಡ್ ತುಂಬ ಚೆನ್ನಾಗಾಗಿತ್ತು ಅವತ್ತು ಹಾಲುಕ್ಸು ಅಂಥ ಪೂಜೆ ಕೂಡ. ಆ್ಯಂಡ್ ನೆಕ್ಸ್ಟ್ ಡೇ ಅಂತೂ ಸಿಕ್ಕಾಪಟ್ಟೆ ಕೆಲಸ, ಅದು ಇದು ಐಟಮ್ ಎಲ್ಲ ಎತ್ತಿಟ್ಕೊಳ್ಳೋದು, ಅಡುಗೆ ಮನೆ ಸೆಟ್ ಮಾಡ್ಕೊಳ್ಳೋದು ಎಲ್ಲ ಇತ್ತು. ಸೊ ಹಂಗಾಗಿ ಥರ್ಡ್ ಡೇ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಖುಷಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ಬಿಕಾಸ್ ಒಂಥರ ನನ್ನ ಡ್ರೀಮ್ ಹೋಮ್ ಅಲ್ವಾ. ಸೊ ಹಂಗಾಗಿ ಭಕ್ತಿಯಿಂದ ಪೂಜೆ ಮಾಡೋಣ ಅಂದ್ಬಿಟ್ಟು ಕ್ಲೀನಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂಥರ ಪಾಸಿಟಿವಿಟಿ ಇದೆ ಈ ಮನೆಯಲ್ಲಿ. ಒಂಥರ ಖುಷಿ ಅನಿಸುತ್ತೆ. ಏನೇ ಕೆಲಸ ಮಾಡಬೇಕು ಅಂದರೂ ಒಂದು ಎನರ್ಜಿ ಬರುತ್ತೆ. ಬಿಕಾಸ್ ನಾವು ಅಂದ್ಕೊಂಡಂಗೆಲ್ಲ ಇದ್ದಾಗ ಲಿಟ್ರಲಿ ಅದು ಆಟೋಮೆಟಿಕ್ಕಾಗಿ ಎನರ್ಜಿ ಆಗಿರ್ಬೋದು, ಖುಷಿ, ಒಂಥರ ನಮಗೆ ಏನೋ ಒಂದು ಮಾಡಬೇಕು ಅನ್ನೋದು ಇರುತ್ತೆ. ಸೊ ಹಂಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಆಚೆ ಬಂದು ಹೊಸ್ಲೆಲ್ಲ ಹೊರಿಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಲ್ಲಿ ಒಂದು ಪುಟ್ಟ ರಂಗೋಲಿ ಹಾಕೋಣ, ಅಟ್ಲೀಸ್ಟ್ ಇಲ್ಲಿ ರಂಗೋಲಿ ಹಾಕುವಷ್ಟು ಸ್ಪೇಷಿಯಸ್ ಜಾಗ ಇದೆ ಅಂದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ತುಳಸಿ ಗಿಡ ಇಕ್ಕಕ್ಕೂ ಅಷ್ಟೇ ಪರ್ಫೆಕ್ಟ್ ಪ್ಲೇಸ್. ಆ್ಯಕ್ಚುಲಿ ನಾನು ತುಳಸಿ ಗಿಡ ಏನು ಹೊಸದು ತಗೊಂಡಿಲ್ಲ, ಹಳೆ ಮನೆ ಹತ್ರನೂ ಇದೇ ಇತ್ತು. ಸೊ ಸ್ಟ್ಯಾಂಡು, ತುಳಸಿ ಪಾಟ್ ಆಗಿರ್ಬೋದು ಎಲ್ಲನೂ ಅಲ್ಲಿಂದೇ ತಂದಿದ್ದೆ. ಆ್ಯಂಡ್ ಚೆನ್ನಾಗಿ ಸೆಟ್ ಆಗಿತ್ತು. ತುಳಸಿ ಗಿಡ ಕೂಡ ತುಂಬ ಚೆನ್ನಾಗಿರೋದನ್ನೇ ತಗೊಂಡಿದ್ದೆ, ಚೆನ್ನಾಗಿತ್ತು. ಆ್ಯಂಡ್ ತುಳಸಿ ಗಿಡ 2 ತುಳಸಿ ಗಿಡ ಇದೆ ಒಂದರಲ್ಲೇ. ಸೊ ಒಳ್ಳೆಯದು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಕಿತ್ತಕ್ಕೇನು ಹೋಗಲಿಲ್ಲ. ಒಂದು ಪುಟ್ಟದಿತ್ತು, ಒಂದು ಬೆಳ್ಕೊಂಡು ಉದ್ದಗಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಪುಟ್ಟದೊಂದು ರಂಗೋಲಿ ಹಾಕೋಣ, ಜಾಸ್ತಿ ಏನು ದೊಡ್ಡದಾಗಿ ಬೇಡ ಅಂದ್ಬಿಟ್ಟು ಹೊಸ್ಲ ಮೇಲೆ ಒಂಚೂರು, ಮುಂದೆ ಒಂಚೂರು ರಂಗೋಲಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಸೀರಿಯಸ್ಲಿ ತುಂಬ ಖುಷಿ ಕೊಡುತ್ತೆ ಗೊತ್ತಾ. ಬಿಕಾಸ್ ನನಗೆ ಆ ಮನೆ ಹತ್ರ ಎಷ್ಟು ಅಂದರೆ ಒಂದು 10 ಇಂಚಷ್ಟು ಜಾಗ ಇತ್ತಷ್ಟೇ ಮನೆ ಬಾಕ್ಲ ಹತ್ರ. ಒಂದು ದಿವಸನೂ ನೆಮ್ಮದಿಯಾಗಿ ನಾನು ರಂಗೋಲಿ ಹಾಕಿಲ್ಲ. ನಾರ್ಮಲಾಗಿ ಚಿಕ್ಕ ರಂಗೋಲಿ ಹಾಕ್ಬೋದಾಗಿತ್ತಷ್ಟೇ. ಬಟ್ ಇಲ್ಲಿ ನೀನು ಯಾವ ಥರ ರಂಗೋಲಿ ಹೆಂಗೆ ಬೇಕೋ ಹಂಗೆ ಹಾಕ್ಬೋದು, ಆರಾಮಾಗಿ ಸ್ಪೇಸ್ ಇದೆ. ಆ್ಯಂಡ್ ನನಗಿಷ್ಟ ಆಗೋ ಥರ ಇದೆ ಮೈನ್. ಬಟ್ ನಾನು ಚಿಕ್ಕದಾಗಿ ಹಾಕಿದೆ, ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಕೆಲಸಗಳಿತ್ತು, ಓಡಾಡೋರು ಇದ್ದರು. ಸೊ ಹಂಗಾಗಿ ನಾನು ಪುಟ್ಟ ರಂಗೋಲಿ ಹಾಕ್ತಾಯಿದ್ದೀನಿ. ತುಳಸಿ ಗಿಡದ ಹತ್ರನೂ ಅಷ್ಟೇ ಚಿಕ್ಕದೊಂದು ಸ್ಟಾರ್ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿನೂ ನಾನು ಸೂಪರ್ಬಾಗಿ ಹಾಕ್ತೀನಿ ಅಂತ ಇಲ್ಲ, ಹಂಗಂತ ಹಾಕೋದೇ ಇಲ್ಲ ಅಂತಲ್ಲ, ಒಂದು ರೇಂಜ್ಗೆ ಕಲ್ತಿದ್ದೀನಿ. ಒಂದು ರೇಂಜಿಗೆ ನನಗೆ ಅಭ್ಯಾಸ ಆಗಿದೆ. ರಂಗೋಲಿ ಎಲ್ಲ ಹಾಕಿ ಮತ್ತು ಹೂವು ಎಲ್ಲ ಇಟ್ಟು, ಹೂವು ತಂದಿದ್ದೆ, ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಚಾರು ಯಾವುದೋ ಕ್ಲಾಸ್ಗೇನೋ ಹೋಗಿದ್ಲು, ನಾನು ಪಾಪು ಇಬ್ಬರು ಪೂಜೆ ಮಾಡ್ತಾ ಇದ್ವಿ. ಅಜ್ಜಿ ಕೂಡ ಇದ್ದರು. ಆ್ಯಂಡ್ ಒಂಥರ ತುಂಬ ಪೀಸ್ ಅಂತ ಅನ್ನಿಸ್ತು. ಆ್ಯಂಡ್ 2 ಡೇಸಿಂದ ಫುಲ್ ಕೆಲಸ. ಹಾಗಾಗಿ ಅವತ್ತು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ. ಒಂಥರ ಪಾಸಿಟಿವಿಟಿ ಅಂದರೆ ಎಷ್ಟು ಪಾಸಿಟಿವ್ ಅಂದರೆ ನಮ್ಗೆ ಇಷ್ಟ ಆಗಿರೋಂಥ ಪ್ಲೇಸಲ್ಲಿ ಇದ್ದಾಗ ನಮ್ಗೊಂಥರ ವೈಬ್ ಇರುತ್ತೆ ಗೊತ್ತಾ, ಪಾಸಿಟಿವ್ ಆಗಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಮರ್ದ ಚಾಮಿ ಬಟ್ಟಿ ಕಣವ. ಸೂಪರ್ ಅಮ್ಮ. ಹೆಂಗ ನಿಂಗೆ ಗಂಟೆ ಹೊಡೆದಿದ್ದು? ಹಂಗೆ ಹಿಂಗೆ ಹೊಡೆದದು. ಓಕೆನಾ? ಇವಾಗ ತೆಗಿಯೋಣ. ಫಸ್ಟ್ ಹಾಲು ತರ್ಸೋಣ. ಏನು ಮುದ್ದು, ನಿಮ್ಮ ಅಕ್ಕ ಇಲ್ಲಾಂದ್ರೆ ನಿಂದು ಏನಾನ ಗಲಾಟೆ ಇದೆಯಾ? ಏನು ಗಲಾಟೆ ಮಾಡಲ್ಲ. ಇಕ್ಕೋ, ಕ್ಯಾಮ್ರಾ ಅಲ್ಲಿ ಹೋಗುತ್ತೆ. ಇಕ್ಕೋ, ಕೊಲ್ತಾರಲ್ಲ ಒಟ್ಟೋಗುತ್ತೆ. ಮುದ್ದು ಅಜ್ಜಿ ಇದ್ದಾರಾ? ತೆಗಿತಾ ಇದೀಯ ಅಜ್ಜಿನ?
ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಅಡುಗೆ ಕೆಲಸನೂ ಇತ್ತು, ಅದು ಕೂಡ ಎಲ್ಲ ಮುಗಿಸಿ ಬಂದು ಬಾಲ್ಕನಿಯಲ್ಲಿ ಕುತ್ಕೊಂಡು ಫೋನ್ ಚೆಕ್ ಮಾಡ್ತಾ ಇದ್ದೆ. ಬಿಕಾಸ್ ನನಗೆ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಏರ್ಟೆಲ್ ಅಲ್ಲಿ, ಹಂಗಾಗಿ ಮೊಬೈಲ್ ನೋಡ್ತಾ ಕೂತಿದ್ದೆ. ಓ ಮೈ ಗಾಡ್, ಏರ್ಟೆಲ್ಗೆ ಒಂದೇ ಒಂದು ಚೂರು ನೆಟ್ವರ್ಕ್ ಬರ್ತಾಯಿಲ್ಲ. ಬಾಲ್ಕನಿಗೆ ಬಂದರೆ ಮಾತ್ರ ಬರ್ತಾಯಿದೆ. ಮಾತಾಡೋಕ್ಕೂ ಆಗ್ತಾಯಿಲ್ಲ, ಯಾವ ಫೋನ್ ಕಾಲ್ಸ್ನೂ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಓ ಮೈ ಗಾಡ್. ಆ್ಯಂಡ್ ಇದು ಬಂದು ನಾವು ಶಿಫ್ಟ್ ಆಗಿದ್ದು ಅಂದರೆ ಹಾಲು ಉಗ್ಸ್ಕೊಂಡು ಬಂದಿದ್ದು ಸೆಕೆಂಡ್ ಡೇ ನೈಟ್. ಆವತ್ತು ಕೆಲವೊಂದು ಕಿಚನ್ ಐಟಮ್ಸ್ ಎಲ್ಲ ಇತ್ತು, ಸ್ಟ್ಯಾಂಡ್ ಎಲ್ಲ ಶೆಲ್ಫ್ ಮೇಲೆ ಇಡೋವಂಥ ಸ್ಟ್ಯಾಂಡ್ ಆಗಿರಬಹುದು, ತರಕಾರಿ ಬುಟ್ಟಿ ಎಲ್ಲ ಹಂಗೆ ಅದು ಪ್ಯಾಕಿಂಗೇ ಇತ್ತು. ನನ್ನ ತಮ್ಮಂದಿರು ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವತ್ತು ಹಗ್ಗಳೆಲ್ಲ ಅಂತೂ ಪಾಪ ನನ್ನ ತಮ್ಮಂದಿರು ನಮ್ಮ ಹಸ್ಬೆಂಡು ಎಲ್ಲ ಫುಲ್ಲು ಶಿಫ್ಟಿಂಗು ಆ ಐಟಮಲ್ಲಿಡು ತುಂಬ 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 ರಿಸ್ಕ್ ತೊಗೊಂಡು ಎಲ್ಲರೂ ಮಾಡಿದ್ದಾರೆ. ಆ್ಯಂಡ್ ಪಾಪ ಅವ್ರಿಗೂ ಸಾಕಾಗಿತ್ತು. ಬಟ್ ಲಾಸ್ಟಲ್ಲಿ ಇದೊಂದಿದೆ ಹಂಗೆ ಇನ್ಸ್ಟಾಲೇಷನ್ ಮಾಡಿಕೊಡ್ರಿ ಅಂದರೆ ಅವ್ರು 3 ಕುತ್ಕೊಂಡು ಸರ್ಕಸ್ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಬಿಗ್ಗೆಸ್ಟ್ ಸಪೋರ್ಟ್ ಅಂದರೆ ಇವ್ರು 3. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹಸ್ಬೆಂಡ್ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಅದ್ರ ಜೊತೆಗೆ ಈಗ ನನಗೆ ಒಂದು ಚೂರು ಸಪೋರ್ಟಿವ್ ಆಗಿ ನನ್ನ ಬ್ರದರ್ಸ್ ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ರಿಸ್ಕ್ ತೊಗೊಂಡು ಎಲ್ಲ ಕೆಲಸಗಳು ಮಾಡಿಕೊಟ್ರು. ಆ್ಯಂಡ್ ಟಚ್ ವುಡ್ ನನ್ನ ತಮ್ಮಂದಿರು ಅಟ್ಲೀಸ್ಟ್ ಇಷ್ಟು ಸಪೋರ್ಟ್ ಆಗಿದ್ದಾರಲ್ಲ ಅಂತ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ ಅಂತ ಹೇಳ್ಬೋದು. ಆ್ಯಂಡ್ ಏನೇ ಹೇಳಿದ್ರು ಮಾಡಲ್ಲ ಅನ್ನಲ್ಲ, ಎಷ್ಟು ಕಷ್ಟ ಬೇಕಾದರೂ ಅಂದರೆ ಏನು ಸ್ಟ್ಯಾಂಡ್ ತೊಗೋಬೇಕು ಆ ಸ್ಟ್ಯಾಂಡ್ ತೊಗೊತಾರೆ ಇಬ್ಬರೂ. ಆ್ಯಂಡ್ ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಮ ಹಸ್ಬೆಂಡಿಗೆ ನನಗಿಂತೂ ಜಾಸ್ತಿ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಾರೆ ಏನು ಕೆಲಸ ಅಂದರು. ಆ್ಯಂಡ್ ನನಗೆ ನನ್ನ ಮಕ್ಕಳಿಗೆ ಏನು ಬೇಕಂದ್ರು ನನ್ನ ಇಬ್ಬರು ತಮ್ಮಂದಿರು ತುಂಬ ಸಪೋರ್ಟಿವ್ ಆಗಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಮಕ್ಕಳನ್ನ. ಆ್ಯಂಡ್ ನನಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಒಂದು ಹೊಸ ಮನೆಗೆ ಮತ್ತೆ ನಾವು ಬರ್ತಿದ್ದೀವಿ ಅಂದರೆ ಶಿಫ್ಟಿಂಗ್ ಆಗಿರ್ಬೋದು, ಐಟಮ್ ಶಿಫ್ಟಿಂಗ್, ಅದು ಇದು ಕೆಲಸಗಳು ಸಿಕ್ಕಾಪಟ್ಟೆ ಇರುತ್ತೆ. ಎಲ್ಲದಕ್ಕೂ ಜೊತೆಯಾಗಿ ನಿಂತಿದ್ದಕ್ಕೆ ನನ್ನ ತಮ್ಮಂದಿರಿಗೆ ಐ ಆಮ್ ಸೋ ಥ್ಯಾಂಕ್ಫುಲ್. ಆ್ಯಂಡ್ ನಮ್ಮ ಅಜ್ಜಿಗೂ ಅಷ್ಟೇ. ಆ್ಯಂಡ್ ತುಂಬ ಪಾಪ ನನ್ನ ಜೊತೆ ನಾನು ಏನು ಮಾಡ್ತಾಯಿದ್ರು ಆ ಕೆಲಸದಲ್ಲಿ ಭಾಗಿಯಾಗಿ ಮಕ್ಕಳು ನೋಡ್ಕೊಳ್ತಾ ಅವರು ನನಗೋಸ್ಕರ ಆ ಟೈಮನ್ನು ಕೊಟ್ಟಿದ್ದು. ಐ ಆಮ್ ಸೋ ಹ್ಯಾಪಿ ಫಾರ್ ದೆಮ್. ಆ್ಯಂಡ್ ನನ್ನ ಲೈಫಲ್ಲಿ ಯಾರಿಗಾದರೂ ಥ್ಯಾಂಕ್ಫುಲ್ ಆಗಿದ್ದೀನಿ ಅಂದರೆ ಒಂದು ನನ್ನ ಹಸ್ಬೆಂಡ್, ನಮ್ಮ ಅಜ್ಜಿ, ನನ್ನ ತಮ್ಮಂದಿರು. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್. ಆ್ಯಂಡ್ ಆವಾಗ ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಮುಗಿಸ್ಕೊಟ್ರು. ಆ್ಯಂಡ್ ಸಾಕಾಗಿತ್ತು. ಆ್ಯಂಡ್ ಇನ್ನೂ ಅಲ್ಲಿ ಪಾರ್ಸೆಲ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಆ ಪಾರ್ಸೆಲ್ಸ್ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅನ್ಬಾಕ್ಸ್ ಮಾಡ್ತೀನಿ, ನೋಡಿರಂತೆ. ಆ್ಯಂಡ್ ಮತ್ತು ಒಂದು ಸ್ವಲ್ಪ ಅವತ್ತಿನ ದಿನವೇ ಬೆಳಗ್ಗೆ ಕಿಚನ್ ಸ್ವಲ್ಪ ಸಗ್ರಿಗೇಟ್ ಮಾಡ್ಕೊಳ್ತಿದ್ದೆ, ಏನೇನು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಒಂದು ಸ್ವಲ್ಪ ರ್ಯಾಂಡಮ್ ಆಗಿ ಎಲ್ಲೆಲ್ಲಿ ಏನೇನು ಬೇಕೋ ಅದನ್ನು ಇಟ್ಕೊಳ್ತಾ ಇದ್ದೆ. ಹಾಗೂ ಕೂಡ ಕೆಲವೊಂದು ಗ್ಲಿಮ್ಸನ್ನು ತೊಗೊಂಡಿದ್ದೀನಿ, ನೋಡಿ ಇಷ್ಟ ಆಗಬಹುದು ಹೆಂಗಿದೆ ಏನು ಅನ್ನೋದು ಕೂಡ ನಿಮಗಿಲ್ಲಿ ಒಂದಷ್ಟು ಐಡಿಯಾಸ್ ಬರ್ಬೋದು. ಆ್ಯಂಡ್ ಎಲ್ಲ ಕಿಚನ್ ಐಟಮ್ಸ್ ಏನೇನಿದೆ ಅಲ್ಲಿ ಸುಮ್ಮನೆ ನಂಗೆ ಡಂಪ್ ಮಾಡಿಟ್ಬಿಟ್ಟಿದ್ದೆ ಕೈಗೆ ಸಿಗೋ ಥರ. ಆ್ಯಂಡ್ ಕ್ಲೀನಾಗೆಲ್ಲ ಸೆಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಂಪ್ಲೀಟಾಗಿ ಮೇಕೋವರ್ ಅಂತೂ ಮಾಡಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗ್ಸಲ್ಲಿ ಮೇಕೋವರ್ ವ್ಲಾಗ್ಸ್ ಬರುತ್ತೆ. ಆ ಕಿಚನ್ ಹೆಂಗೆ ಮೇಕೋವರ್ ಮಾಡ್ತೀನಿ, ಹೆಂಗೆ ಇಟ್ಕೊಳ್ತೀನಿ, ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೀಪ್ ವೈಟಿಂಗ್ ಫಾರ್ ಮೈ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಇಷ್ಟ ಆಗುವಂಥ ವ್ಲಾಗ್ಸೇ ಬರುತ್ತೆ. ಆರ್ಗನೈಸರ್ಸ್ ತರಿಸಿದ್ದೀನಿ, ಅಡ್ಜಸ್ಟಬಲ್. ಪ್ಲೀಸ್ ಶಟಾಪ್, ಕೊಡ್ತೀನಿ ಇರೋ ಮಾತಾಡಬೇಡ. ಆ್ಯಂಡ್ ಎಲ್ಲ ಸೈಜಸಲ್ಲೂ ಒಂದು ಸ್ವಲ್ಪ ದೊಡ್ಡದು ತರಿಸಿದ್ದೀನಿ, ಚಿಕ್ಕದು ತರಿಸಿದ್ದೀನಿ. ಚಿಕ್ಕ ಸ್ವಲ್ಪ ಕಮ್ಮಿ ಇದೆ ನಂದು, ಅದು ಡ್ರಾ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೆ ಸ್ವಲ್ಪ ದೊಡ್ಡ ಸೈಜೇ ನೋಡ್ಕೊಂಡು ತರಿಸಿದ್ದೀನಿ. ಇದು ಮಾತ್ರ ಒಂದು ಸ್ವಲ್ಪ ಚಿಕ್ಕ ಸೈಜ್ ತರಿಸಿದ್ದೀನಿ. ಒಂದು 3 ಇದೆ ಅಷ್ಟೇ ಚಿಕ್ಕ ಸೈಜು. ಅಮ್ಮ. ಆ್ಯಂಡ್ ಅದು ಮತ್ತೆ ನೆಕ್ಸ್ಟ್ ಡೇ ಇದು. ಆ್ಯಂಡ್ ರೂಮ್ಗೆ ನಮ್ಮ ಮಾಸ್ಟರ್ ಬೆಡ್ರೂಮ್ಗೆ ಕಾಟ್ ಎಲ್ಲ ಹೊಸ ಕಾಟ್ನ ಆರ್ಡರ್ ಮಾಡಿದ್ವಿ, ಅದು ಕೂಡ ಫಸ್ಟೇ ಬಂದಿತ್ತು. ನಾವು ಮತ್ತೆ ಈ ಮನೆಗೆ ಬಂದ ಮೇಲೆ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಬೆಡ್ ಕೂಡ ಬರೋದಿತ್ತು, ಬೆಡ್ಡು ಅದಕ್ಕೆ ಪ್ರೊಟೆಕ್ಟರ್ ಎಲ್ಲ ಬಂದಿತ್ತು. ಸೊ ಎಲ್ಲ ಹಾಕ್ತಾ ಇದ್ದೆ. ಆ ಒಂದು ವ್ಲಾಗಲ್ಲಿ ಕೆಲವೊಂದು ಚಾರು ತೆಗ್ದಿರೋ ಅಂಥ ಗ್ಲಿಮ್ಸ್ ಇದೆಲ್ಲ ನಾನು ಸ್ಪೆಸಿಫಿಕ್ ಆಗಿ ಕೆಲವೊಂದು ವೀಡಿಯೋಸ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಇನ್ಸ್ಟಾಲೇಷನ್, ಬೆಡ್ ಇನ್ಸ್ಟಾಲೇಷನ್ ಮಾಡೋದನ್ನೆಲ್ಲ ಕೆಲವೊಂದು
ಪ್ರಾಪರಾಗಿ ನಾನು ಕೆಲಸದಲ್ಲಿ ಮುಳುಗೋಗಿ ವ್ಲಾಗ್ಸೇ ಮಾಡ್ಕೊಂಡಿಲ್ಲ. ಬಟ್ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ, ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ರೂಮಲ್ಲಿ ನಾನು ಸ್ವಲ್ಪ ಬೆಡ್ಡೆಲ್ಲ ಸೆಟ್ ಮಾಡ್ತಿದ್ದೆ. ಆ್ಯಂಡ್ ನೆಕ್ಸ್ಟ್ ನಾನು ಸ್ವಲ್ಪ ಬಟ್ಟೆ ಎಲ್ಲ ಆರ್ಗನೈಸ್ ಎಲ್ಲ ಮಾಡ್ಕೊಳ್ತಿದ್ದೆ. ಈ ಸುಮ್ಮನೆ ರ್ಯಾಂಡಮಾಗಿ ಎಲ್ಲ ಕಬೋರ್ಡಲ್ಲಿ ತುಂಬಿಟ್ಟಿದ್ದೆ, ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಡೇ ಮಾಡಿರೋದನ್ನು ಚಾರು ಗ್ಲಿಮ್ಸ್ ತೆಗ್ದಿದ್ದಾಳೆ ಎಲ್ಲ ನೋಡಿ. ಖಂಡಿತವಾಗ್ಲೂ ನಿಮಗೂ ಒಂದು ಐಡಿಯಾ ಬರುತ್ತೆ ಹೆಂಗೆ ಇಟ್ಕೊಳ್ತಿದ್ದೀನಿ ಅಂತ. ಆ್ಯಂಡ್ ಇದೆಲ್ಲ ಚಾರು ಮಾಡಿರೋಂಥ ವ್ಲಾಗೇನೆ. ಆ ರೂಮಲ್ಲಿ ಪಾಪು ಮಲಗಿದ್ಲು, ನಾನು ಬಟ್ಟೆ ಮಾಡಿಸ್ತಾ ಇದ್ರೆ ಹೋಗ್ಬಿಟ್ಟು ವ್ಲಾಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಳೆ. ಅವಳೆ ಮೊಬೈಲ್ ತಗೊಂಡು ಮಾಡಿದ್ದಾಳೆ. ನೋಡಿ ಹೆಂಗೆ ಮಾಡಿದ್ದಾಳೆ ಏನು ಅಂತ. ಏನ್ ಮಾಡ್ತಾ ಇದೀಯ ಮಮ್ಮಿ? ಬಟ್ಟೆ ಮಾಡಿಸ್ತಾ ಇದ್ದೀನಿ ಚಾರು. ಏನು ಮಾಡ್ತಿದ್ಯಾ? ವಿಡಿಯೋ ಮಾಡ್ತಿದ್ಯಾ? ಇದೆಲ್ಲ ಬಟ್ಟೆ ಮಾಡಿಸ್ತಾ ಇದ್ದೀನಿ, ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು ನೀನು? ನೀನ್ ಬಟ್ಟೆ ಮಾಡಿಸ್ತಾ ಇರಕ್ ಕಲರ್ಸ್ ಬಟ್ಟೆ ಇದೆವಲ್ವಾ, ಅದಕ್ಕೆ ಫೋಟೋ ತೆಗಿತಾ ಇದ್ದೀನಿ. ಕಲರ್ಸ್ ವಿಡಿಯೋ ಮಾಡ್ತಿದ್ಯಾ? ವಿಡಿಯೋ ಮಾಡ್ತಾ ಇಲ್ವಾ? ನಿಂಗೆ ಹೋಗಲು ಮಮ್ಮಿ ಇದು ಹೆಂಗ ಅಂದ್ಲ? ಆಕ್ಚುಲಿ ನಾನು ಇದ್ರಲ್ಲಿಗೆ ಆಗುತ್ತೆ ಅನ್ಕೊಂಡೆ. ಜೀನ್ಸಸ್ ಎಲ್ಲ ಇದ್ರಲ್ಲಿ ಆಗಲ್ಲ, ಜೀನ್ಸಸ್ ಬೇರೆದ್ರಲ್ಲಿ ಇಕ್ಬೇಕು. ಅದಕ್ಕೆ ಇವಾಗ ಮಾಡ್ತಾ ಇದ್ದೇನೆ. ಕಲರ್ಸ್ ಬಟ್ಟೆಗಳನ್ನ ಜೀನ್ಸಸ್ಗೆಲ್ಲ ಒಂದು ಸಪ್ರೇಟ್ ಬ್ಯಾಗಲ್ಲಿ ಇಡಬೇಕು. ಸೂಪರ್ ಕಲರ್ಸ್ ಬಟ್ಟೆಗಳು ನೋಡ್ತಾ ಇರ್ತೀನಿ. ಸಾಕ್ಬಿಡು, ಅದನ್ನೆಲ್ಲ ಯಾಕೆ ನೋಡಿಸ್ತೀಯ? ಮಮ್ಮಿ ನಾನು ನಿನ್ನ ತೆಗ್ದ್ಬಿಡ್ತೀನಿ. ಇನ್ನೂ ಸ್ವಲ್ಪ ಮರೆಸ್ತಾ ಇದೆಯಲ್ವಾ ಮಮ್ಮಿ? ಅದಕ್ಕೆ ಯಾಕೆ ಇಸ್ಕೊಂತ ಇದೆಯಾ ಮಮ್ಮಿ? ಮಮ್ಮಿ ಬೊಂಬೆಗಳು ಇನ್ನೋಸ್ಲಾ? ಬೊಂಬೆಗಳು ಯಾವ ಬೊಂಬೆಗಳು? ಏನೇನೋ ಡಬ್ಬ ವಿಡಿಯೋ ಎಲ್ಲ ಮಾಡಬೇಡ, ಕೊಡು. ನಾನು ವಿಡಿಯೋ ಮಾಡೋದು ಮರ್ತೋಗಿದ್ದೀನಿ, ನೀನು ನೆನಪು ಮಾಡ್ತಿದ್ಯಾ? ಕೊಡು, ಫೋನ್ ಕೊಡು. ಯಾಕೆ ಮಮ್ಮಿ ನಾನು ನಿನ್ನ ತೆಗಿತಾ ಇದ್ದೀನಿ? ಸಾಕು ಜಾರು, ಎಷ್ಟೆಲ್ಲ ತೆಗಿಬಾರ್ದು. ನೀನು ಇನ್ನೂ ಮರೆಸ್ತಾ ಇದೆಯಾ? ನಾನು ಮರ್ಚಿದ್ರೆ ನೀನು ತೆಗಿಬೇಕಾ? ಕೊಡು ಫೋನ್. ಈ ವ್ಲಾಗ್ ಅಂತೂ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.